ಇನ್ನು ಐಕಾನ್ ಸ್ಟಾರ್ ಅಲ್ಲು ಅರ್ಜುನ್ ಅವರು ನಿನ್ನೆ ಅರೆಸ್ಟ್ ಆಗಿದ್ರು. ಈ ಕಾಲ್ತುಳಿತದ ಪ್ರಕರಣದಲ್ಲಿ ಮಹಿಳೆ ಸಾವನ್ನಪ್ಪಿದ್ರಲ್ಲ, ಆ ವಿಚಾರಕ್ಕೆ ಇವತ್ತು ಬೆಳಗ್ಗೆ ಅವರನ್ನು ಬಿಡುಗಡೆ ಮಾಡಲಾಗಿದೆ. ಕಾಲ್ತುಳಿತದ ಪ್ರಕರಣ, ಜೈಲಿನಿಂದ ಪುಷ್ಪರಾಜ್ ರಿಲೀಸ್. ಪತ್ನಿಯನ್ನ ಬಿಗಿದಪ್ಪಿ ಮುತ್ತಿಟ್ಟು ಸ್ವಾಗತಿಸಿದ್ದಾರೆ ಪತ್ನಿ ಸ್ನೇಹಾ ರೆಡ್ಡಿ ಅವರು. ಕುಂಬಳಕಾಯಿಯನ್ನು ಒಡೆದು ದೃಷ್ಟಿಯನ್ನು ನಿವಾಳಿಸಿ ಕುಟುಂಬ ಅವರನ್ನು ಬರಮಾಡಿಕೊಂಡಿದೆ. ಅಲ್ಲು ಅರ್ಜುನ್ ನಿವಾಸಕ್ಕೆ ಟಾಲಿವುಡ್ನ ಗಣ್ಯರು ಇವತ್ತು ಭೇಟಿ ಕೊಟ್ಟು ಧೈರ್ಯ ತುಂಬಿದ್ದಾರೆ. ಅಲ್ಲು ಅರ್ಜುನ್ ಭೇಟಿಯಾಗಿದ್ದಾರೆ ಉಪೇಂದ್ರ ಮತ್ತು ಲಹರಿ ವೇಲು ಅವರು. ನಟನ ಬಂಧನವನ್ನು ಸಮರ್ಥಿಸಿಕೊಂಡಿದ್ದಾರೆ ರೇವಂತ್ ರೆಡ್ಡಿ ಅವರು. ಹಾಗಾದರೆ ಪುಷ್ಪ ಅಂದರ್ ಬಹಾರ್ ವಿಚಾರಕ್ಕೆ, ಅಲ್ಲು ಅರ್ಜುನ್ ಅರೆಸ್ಟ್ ಆಗಿ ಬಿಡುಗಡೆಯಾದಂತಹ ವಿಚಾರಕ್ಕೆ ಇವತ್ತೇನೆಲ್ಲ ಬೆಳವಣಿಗೆಗಳಾಯಿತು, ಅದರ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಕಾಲ್ತುಳಿತ ಕೇಸಲ್ಲಿ ಜೈಲು ಸೇರಿದ್ದ ಪುಷ್ಪ ರಿಲೀಸ್. 12 ಗಂಟೆ ಜೈಲಲ್ಲಿ ಕಳೆದ ಟಾಲಿವುಡ್ ಸ್ಟಾರ್. ಜೈಲಿಂದ ಮನೆಗೆ ಬಂದ ಅಲ್ಲುಗೆ ಮುತ್ತಿಟ್ಟು ಸ್ವಾಗತಿಸಿದ ಪತ್ನಿ. ಕುಂಬಳಕಾಯಿ ಒಡೆದು ದೃಷ್ಟಿ ನಿವಾಳಿಸಿದ ಕುಟುಂಬ. ಬೆಳಗ್ಗೆ ಬಂಧನ, ಮಧ್ಯಾಹ್ನ ಜೈಲುವಾಸ, ಸಂಜೆ ಮಧ್ಯಂತರ ಬೇಲ್ ಆದೇಶ. ಇದು ನಿನ್ನೆ ಹೈದರಾಬಾದ್ನಲ್ಲಿ ನಡೆದ ಅಲ್ಲು ಅರ್ಜುನ್ ಬಂಧನ ಪ್ರಕರಣದ ಹೈಡ್ರಾಮಾ. ಪುಷ್ಪ 2 ಚಿತ್ರದ ಪ್ರೀಮಿಯರ್ ಶೋ ವೇಳೆ ಉಂಟಾದ ನೂಕುನುಗ್ಗಲಿನಿಂದ ಕಾಲ್ತುಳಿತಕ್ಕೆ ಮಹಿಳೆಯೊಬ್ಬರು ಸಾವನ್ನಪ್ಪಿದ ಪ್ರಕರಣದಲ್ಲಿ ಬಂಧನಕ್ಕೊಳಗಾಗಿದ್ದ ಟಾಲಿವುಡ್ ಐಕಾನ್ ಸ್ಟಾರ್ ಅಲ್ಲು ಅರ್ಜುನ್ ಇಂದು ಬೆಳಗ್ಗೆ ಜೈಲಿಂದ ಬಿಡುಗಡೆಯಾದ್ರು. ನಿನ್ನೆ ಬಂಧನಕ್ಕೊಳಪಟ್ಟ ಅಲ್ಲು ಅರ್ಜುನ್ಗೆ ಹೈದರಾಬಾದ್ ನಾಂಪಲ್ಲಿ ಕೋರ್ಟ್ 14 ದಿನಗಳ ನ್ಯಾಯಾಂಗ ಬಂಧನ ವಿಧಿಸಿತ್ತು. ಆದರೆ ಅಲ್ಲು ಜೈಲಿಗೆ ತೆರಳಿದ ಕೆಲವೇ ಕ್ಷಣಗಳಲ್ಲಿ ತೆಲಂಗಾಣ ಹೈಕೋರ್ಟ್ ಮಧ್ಯಂತರ ಬೇಲ್ ಆದೇಶವನ್ನ ಹೊರಡಿಸಿತ್ತು. ಆದರೆ ಬೇಲ್ ಪ್ರಕ್ರಿಯೆ ವಿಳಂಬವಾದ ಹಿನ್ನೆಲೆ ನಿನ್ನೆ ರಾತ್ರಿ ಜೈಲಿನಲ್ಲೇ ಅಲ್ಲು ಅರ್ಜುನ್ ಕಳೆಯಬೇಕಾಯಿತು. ಹೀಗಾಗಿ ಇಂದು ಬೆಳಗ್ಗೆ ಕಾರಾಗೃಹದಿಂದ ನಟ ಅಲ್ಲು ಅರ್ಜುನ್ ಬಿಡುಗಡೆಯಾಗಿ ಮನೆಗೆ ಮರಳಿದ್ದಾರೆ. ಚಂಚಲಗೂಡ ಜೈಲಿನ ಹಿಂಬದಿ ಗೇಟ್ನಲ್ಲಿ ನಟ ಭದ್ರತೆಯಲ್ಲಿ ತಮ್ಮ ಜುಬಿಲಿ ಹಿಲ್ಸ್ ನಿವಾಸಕ್ಕೆ ಆಗಮಿಸಿದ್ರು. ಜುಬಿಲಿ ಹಿಲ್ಸ್ ನಿವಾಸಕ್ಕೆ ಅಲ್ಲು ಅರ್ಜುನ್ ಆಗಮಿಸುತ್ತಿದ್ದಂತೆ ಸಂಭ್ರಮ ಮನೆ ಮಾಡಿತು. ಪತಿ ಬಂಧನ ವೇಳೆಯೂ ಗಾಬರಿಗೊಳಗಾಗಿದ್ದ ಪತ್ನಿ ಸ್ನೇಹಾ ರೆಡ್ಡಿ ಪತಿ ಮನೆಗೆ ಮರಳಿದ್ದಕ್ಕೆ ಸಂಭ್ರಮಿಸಿದ್ರು. ಅಲ್ಲು ಅರ್ಜುನ್ರನ್ನ ಬಿಗಿದಪ್ಪಿ ಮುತ್ತಿಟ್ಟು ಪತ್ನಿ ಸ್ವಾಗತಿಸಿದ್ರು. ಮಕ್ಕಳಿಬ್ಬರು ಸಹ ಅಪ್ಪನನ್ನ ತಬ್ಬಿ ವೆಲ್ಕಮ್ ಮಾಡಿದ್ರು. ತಂದೆ ತಾಯಿಗೆ ಕಾಲಿಗೆ ಬಿದ್ದು ಅಲ್ಲು ಅರ್ಜುನ್ ಆಶೀರ್ವಾದ ಪಡೆದುಕೊಂಡ್ರು. ಮಗ ಮರಳಿ ಮನೆಗೆ ಬಂದಿದ್ದಕ್ಕೆ ಹೆತ್ತವರು ಭಾವುಕರಾಗಿದ್ರು. ಒಂದು ರಾತ್ರಿ ಜೈಲಿನಲ್ಲಿ ಕಳೆದ ಅಲ್ಲು ಅರ್ಜುನ್ಗೆ ಮನೆಗೆ ಬರ್ತಿದ್ದ ಹಾಗೆ ಕುಂಬಳಕಾಯಿ ನಿವಾಳಿಸಿ ದೃಷ್ಟಿ ತೆಗೆಯಲಾಯಿತು. ನಿಮ್ಮ ಬೆಂಬಲ, ಪ್ರೀತಿಗೆ ಧನ್ಯವಾದ. ಮೃತ ಮಹಿಳೆಯ ಕುಟುಂಬಕ್ಕೆ ಕ್ಷಮೆ ಕೇಳ್ತೇನೆ. ಜೈಲಿಂದ ರಿಲೀಸ್ ಬಳಿಕ ಅಲ್ಲು ಅರ್ಜುನ್ ಹೇಳಿಕೆ. ಜೈಲಿಂದ ಬಿಡುಗಡೆಯಾಗಿ ಮನೆಗೆ ಮರಳಿದ ಅಲ್ಲು ಅರ್ಜುನ್ ತಮ್ಮ ಬೆಂಬಲಕ್ಕೆ ನಿಂತ ಅಭಿಮಾನಿಗಳಿಗೆ ಧನ್ಯವಾದ ಅರ್ಪಿಸಿದ್ದಾರೆ. ಕಾಲ್ತುಳಿತ ಘಟನೆ ಅನಿರೀಕ್ಷಿತವಾದದ್ದು. ಮೃತ ಮಹಿಳೆಯ ನೊಂದ ಕುಟುಂಬಕ್ಕೆ ಕ್ಷಮೆ ಕೇಳುತ್ತೇನೆ ಎಂದು ಕೈಮುಗಿದು ಕ್ಷಮೆಯಾಚಿಸಿದ್ರು. ನನಗೆ ಕಾನೂನಿನ ಮೇಲೆ ಗೌರವ ಇದೆ, ತನಿಖೆಗೆ ನಾನು ಸಹಕರಿಸುತ್ತೇನೆ ಎಂದು ಹೇಳಿದ್ರು. The immense love and support. Thank you. I'm safe. Nothing to worry. I'm doing well. Thank you very much. And I also like to tell that I'm a law-abiding citizen. I respect the law, and I will cooperate with them, and I'll do the needful. And very importantly, I would like to give my condolences once again to the family. It is very, very unfortunate that we went to watch a film and there was an accident. That is totally unintentional. We went to watch a movie and due to an unfortunate accident, there's been a loss of a person. And we're always very sorry for whatever's genuinely happened. And it's purely out of my personal control. And I have been doing it for the last 20 years. Last 20 years I've been going to watch my films, and I've been to that place not just only for my film, for my uncle's films. I've been there more than 30 times in my life, and never something like this has ever happened. It is purely accidental, purely unfortunate, and I will be there for the family to support them in whatever way I can. We can never cover the loss of the death of a person, but in whatever possible way I will be there for the family to support them. And once again, I like to thank each and every one of you from all over. बहुत शुक्रिया सबके लिए. अंदर के प्रति ఒక్కరికి చూసే ప్రతి ఒక్కరికి ధన్యవాదాలు తెలియజేసుకుంటున్నాను. థ్యాంక్ యూ. ಅಲ್ಲು ನಿವಾಸಕ್ಕೆ ಟಾಲಿವುಡ್ ಗಣ್ಯರ ದಂಡು. ಐಕಾನ್ ಸ್ಟಾರ್ ಬೆನ್ನಿಗೆ ನಿಂತ ಕಿಚ್ಚ ಸುದೀಪ್. ಐಕಾನ್ ಸ್ಟಾರ್ ಬಂಧನವನ್ನ ಹಲವು ಸ್ಟಾರ್ಸ್ ಖಂಡಿಸಿದ್ರು. ಇಂದು ಜೈಲಿಂದ ಮನೆಗೆ ಬಂದ ಅಲ್ಲು ಅರ್ಜುನ್ರನ್ನ ಭೇಟಿ ಮಾಡಲು ಹಲವು ಟಾಲಿವುಡ್ ಸ್ಟಾರ್ಸ್ ಭೇಟಿ ನೀಡಿದ್ರು. ನಟ ವಿಜಯ್ ದೇವರಕೊಂಡ, ಪುಷ್ಪ 2 ನಿರ್ದೇಶಕ ಸುಕುಮಾರ್ ಸೇರಿದಂತೆ ಹಲವು ನಟರು, ನಿರ್ದೇಶಕರು ಭೇಟಿ ನೀಡಿದ್ರು. ಬಿಗಿದಪ್ಪಿ ಮಾತುಕತೆ ನಡೆಸಿದ್ರು. ಅಲ್ಲು ಅರ್ಜುನ್ ಬಂಧನ ಪ್ರಕರಣ ಖಂಡಿಸಿರುವ ಕಿಚ್ಚ ಸುದೀಪ್ ನಟ ಅಲ್ಲು ಅರ್ಜುನ್ ಬೆನ್ನಿಗೆ ನಿಂತಿದ್ದಾರೆ. ಯಾವ ಸ್ಟಾರ್ ಕೂಡ ಫ್ಯಾನ್ಸ್ಗೆ ಹೀಗೆ ಮಾಡಿ ಅಂತ ಹೇಳಲ್ಲ. ಅಭಿಮಾನಿಗಳು ಏನೇ ಮಾಡಿದ್ರು ಅವರ ಪ್ರೀತಿ. ನನ್ನ
ಸಿನಿಮಾ ರಿಲೀಸ್ ವೇಳೆ ಕಟೌಟ್ನಿಂದ ಬಿದ್ದು ದುರಂತ ಆಗೋಗಿತ್ತು. ಇದೆಲ್ಲವೂ ಕೈಮೀರಿ ನಡೆಯುವಂತಹ ಸಂದರ್ಭಗಳು. ಇದರಲ್ಲಿ ಯಾರ ತಪ್ಪು ಇರಲಿಲ್ಲ. ಸಂದರ್ಭ ರಾಂಗ್. ನಾವು ಫ್ಯಾನ್ಸ್ಗೆ ಹುಷಾರಾಗಿರಿ ಅಂತ ಹೇಳ್ತೀವಿ ಎಂದ್ರು. ಇದ್ಯಾವುದು ಬೇಕಂತ ನಡೆದಿರಲ್ಲ. ಫ್ಯಾನ್ಸಿಗೆ ಏನು ಹೇಳೋಕ್ಕಾಗಲ್ಲ. ಫ್ಯಾನ್ಸಿಗೆ ಹೋಗಿ ತುಳಿಬೇಡಿ ಅಂತ ಹೇಳಲ್ಲ, ಅವ್ರೇನು ಬೇಕಂತ ತುಳಿದಿರಲ್ಲ. ಅವ್ರಿಗೆ ಹಂಗೆ ಬೀಳ್ಬೇಡಿ ಅಂತ ಹೇಳಲ್ಲ, ಅವ್ರು ಬೇಕಂತ ಮಾಡಿರಲ್ಲ. ಈಗ ನಮ್ಮ ಕಡೆನೂ ಒಂದ್ಸತಿ ಯಾವುದೋ ಒಂದು ಕಟೌಟಿಗೆ ಏನೋ ಹಾರಕ್ಕೆ ಹೋಗಿ ಯಾವುದೋ ನಂದೇ ಒಂದು ಸಿನಿಮಾದಲ್ಲಿ ಒಬ್ರು ಬಿದ್ದೋಗಿದ್ರು, ತೀರೋದ್ರು. ಇದು ಯಾರು ಮಾಡಿ ಅಂತಾನೂ ಹೇಳಿರಲ್ಲ. ಏನದು ಅವರವರ ಪ್ರೀತಿಗಳು. ದೀಸ್ ಆರ್ ಆಲ್ ಸಮ್ ಟೈಮ್ಸ್ ವಾಟ್ ಹ್ಯಾಪನ್ಸ್. ಕೈ ಮೀರಿ ನಡೆಯುವಂಥ ಕೆಲವು ಸಂದರ್ಭಗಳು. ಇದರಲ್ಲಿ ಯಾರ ತಪ್ಪು ಇರಲ್ಲ. ನಡೆದಿರೋ ಸಿಚುವೇಶನ್ ರಾಂಗ್ ಅಷ್ಟೇ. ಇನ್ನು ಬಾಲಿವುಡ್ ನಟ ವಿವೇಕ್ ಒಬೆರಾಯ್ ಸಹ ಅಲ್ಲು ಅರ್ಜುನ್ ಕುಟುಂಬದ ಪರ ನಿಂತಿದ್ದಾರೆ. ಒಂದು ಜೀವ ಹೋಗಿದ್ದು ಎಲ್ಲರಿಗೂ ಅತೀವ ನೋವಿನ ಸಂಗತಿ. ಆದ್ರೆ ಇದಕ್ಕಾಗಿ ಅಲ್ಲು ಅರ್ಜುನ್ ಬಂಧನ ಎಷ್ಟು ಸರಿ? ರಾಜಕೀಯ ರ್ಯಾಲಿಗಳಲ್ಲಿ ಹೀಗಾಗಿದ್ರೆ ನೀವು ಹೀಗೆ ಅವರನ್ನ ಬಂಧಿಸ್ತಿದ್ರಾ? ಅಲ್ಲು ಅರ್ಜುನ್ ಕುಟುಂಬ ಸದಾ ನ್ಯಾಯಕ್ಕೆ ಬೆಲೆ ನೀಡುವ ಕುಟುಂಬ ಎಂದು ಟ್ವೀಟ್ ಮಾಡಿದ್ದಾರೆ. ಇನ್ನು ಅಲ್ಲು ಫ್ಯಾನ್ಸ್ ತೆಲಂಗಾಣ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಪುಷ್ಪ 2 ಮಹಾ ಗೆಲುವನ್ನ ಸಹಿಸಲಾಗದೆ ಕೆಣಕಿದ್ದಾರಾ? ರಾಷ್ಟ್ರ ಪ್ರಶಸ್ತಿ ವಿಜೇತ ನಟನಿಗೆ ಅವಮಾನಿಸಲೆಂದೇ ಬಂಧನ ಮಾಡಲಾಯ್ತಾ? ಮಹಿಳೆ ಸಾವಿಗೆ ಅಲ್ಲು ಕಾರಣ ಅಲ್ಲ, ಭದ್ರತೆ ಒದಗಿಸದ ಸಿಎಂ ಕಾರಣ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಫ್ಯಾನ್ಸ್ ಆಕ್ರೋಶ ಹೊರಹಾಕಿದ್ದಾರೆ. ಅಲ್ಲು ಅರ್ಜುನ್ ಏನು ಯುದ್ಧ ಗೆದ್ದು ಬಂದಿದ್ದಾರಾ? ಸಿನಿಮಾ ಮಾಡೋದೇ ಅವರ ಬಿಸ್ನೆಸ್. ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಹೇಳಿಕೆ. ಅಲ್ಲು ಅರ್ಜುನ್ ಬಂಧನ ಖಂಡಿಸಿದವರಿಗೆ ಸಿಎಂ ರೇವಂತ್ ರೆಡ್ಡಿ ತಿರುಗೇಟು ನೀಡಿದ್ದಾರೆ. ಓರ್ವ ಹೀರೋ ಬಂಧನದ ಬಗ್ಗೆ ಯಾಕಿಷ್ಟು ಚರ್ಚೆ ನಡೆಯುತ್ತಿದೆ? ಆತ ಗಡಿಗೆ ಹೋಗಿ ಯುದ್ಧ ಗೆದ್ದು ಬಂದಿದ್ದಾರ. ಕಾನೂನು ಅದರ ಕೆಲಸ ಮಾಡಿದೆ. ಹೀರೋ ಸಾಮಾನ್ಯ ಜನರು ಎಂದು ಕಾನೂನಿನಲ್ಲಿ ಪ್ರತ್ಯೇಕ ಕಾನೂನಿಲ್ಲ. ಕಾನೂನು ಎಲ್ಲರಿಗೂ ಒಂದೇ. ಸತ್ತಿರುವ ಮಹಿಳೆ ಕೂಡ ಇದೇ ಹೀರೋನ ಅಭಿಮಾನಿ. ಆಕೆಯ ಬಗ್ಗೆ ಚರ್ಚೆ ಯಾಕಿಲ್ಲ? ಆಕೆಯನ್ನ ಕಳೆದುಕೊಂಡ ಕುಟುಂಬ ಕಂಗಾಲಾಗಿದೆ. ಆಕೆಯ ಮಗ ಕೋಮಾದಲ್ಲಿದ್ದಾನೆ. ಚೇತರಿಕೆ ಕಂಡ ಮೇಲೆ ಆತನ ಸ್ಥಿತಿ ಏನು ಎಂದು ತಿರುಗೇಟು ಕೊಟ್ಟಿದ್ದಾರೆ. ಒಟ್ಟಾರೆ ಅಲ್ಲು ಅರ್ಜುನ್ ಬಂಧನ ಬಿಡುಗಡೆಯ ಹೈಡ್ರಾಮಾ ಸದ್ಯಕ್ಕೆ ಮುಗಿದಿದ್ದು, ಅಲ್ಲು ಕುಟುಂಬ ಮತ್ತು ಫ್ಯಾನ್ಸ್ ನಿಟ್ಟುಸಿರು ಬಿಟ್ಟಿದ್ದಾರೆ. ಆದರೆ ಈ ಪ್ರಕರಣ ಮುಂದೆ ಯಾವ ರಾಜಕೀಯ ತಿರುವು ಪಡೆದುಕೊಳ್ಳಲಿದೆ ನೋಡಬೇಕಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.